ಉತ್ತರ ಪಡೆಯುವುದು ಹೇಗೆ? ಜಯಶ್ಯಾಮ್ ಜಬದೊರೆ. ಅಧ್ಯಾಯ 9. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ, ನಮ್ಮನ್ನು ಕ್ರಮಪಡಿಸಿ, ಸ್ಥಿರಪಡಿಸಿ, ಬಲಪಡಿಸಿ, ನೆಲೆ ನಿಲ್ಲಿಸಿದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮಗೆ ನನ್ನ ವಂದನೆಗಳು. ಈ ಭಾಗದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ತಿಳಿಯೋಣ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಬೇಕು. ಆತನ ಚಿತ್ತದಂತೆ ನಾವು ಪ್ರಾರ್ಥಿಸಿದರೆ ನಾವು ಏನು ಕೇಳಿದರೂ ಕಿವಿಗೊಡುತ್ತಾನೆ. ಉದ್ದೇಶಪೂರ್ವಕವಾದ ಕಾರ್ಯಗಳಿಗಾಗಿ ಮಾತ್ರ ನಾವು ಪ್ರಾರ್ಥಿಸಬೇಕು. ದ ಪ್ರೇಯರ್ ಮಸ್ಟ್ ಬಿ ಫಾರ್ ಡೆಫಿನೆಟ್ ಆ್ಯಂಡ್ ಸ್ಪೆಸಿಫಿಕ್ ಪಾಯಿಂಟ್. ನಮಗೆ ಬೇಕಾದ ಆಹಾರವನ್ನು ಈ ದಿನ ದಯಪಾಲಿಸು. ಮತ್ತಾಯ 6:11. ಸ್ನೇಹಿತನಿಗೆ ಕೊಡಲು ನನಗೆ 3 ರೊಟ್ಟಿಗಳು ಬೇಕು. ಲೂಕ 11:6. ಮಳೆ ಬಾರದೆಂದು ತಿರುಗಿ ಮಳೆ ಬರಲಿ ಎಂದು ಪ್ರಾರ್ಥಿಸಿದನು ಏಲಿಯನು. 1 ಅರಸು 18:44. ಗಿದ್ಯೋನನು ಒಂದು ಗುರುತನ್ನು ಕೇಳಿ ಪ್ರಾರ್ಥಿಸಿದನು. ನ್ಯಾಯಸ್ಥಾಪಕ 6:36-37. ಇಸಾಕನಿಗೆ ಹೆಣ್ಣು ನೋಡಲು ಹೋದ ಎಲಿಯೇಜರನು ಒಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸಿದನು. ಆದಿಕಾಂಡ 24:12-14. ಯೆಹೋಶುವನು ಚಂದ್ರನನ್ನು ಸೂರ್ಯನನ್ನು 1 ದಿನ ಮಟ್ಟಿಗೆ ನಿಲ್ಲುವಂತೆ ಪ್ರಾರ್ಥಿಸಿದನು. ಯೆಹೋವನ 10:12. ಉದ್ದೇಶವಿಲ್ಲದೆ ಪ್ರಾರ್ಥಿಸುವುದು ಒಂದು ಕರ್ತವ್ಯಕ್ಕಾಗಿ ಪ್ರಾರ್ಥಿಸುವಂತೆ ಇರುತ್ತದೆ. ಎಲ್ಲಕ್ಕಿಂತಲೂ ಮೇಲಾಗಿ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ನೀವು ನಂಬಿಕೆಯಿಂದ ಏನೇನು ಬೇಡಿಕೊಳ್ಳುವಿರೋ ಅವೆಲ್ಲವನ್ನು ಹೊಂದಿಕೊಳ್ಳುವಿರಿ. ಮತ್ತಾಯ 21:22. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ಉದ್ದೇಶಪೂರ್ವಕವಾದ ಕಾರ್ಯಗಳಿಗಾಗಿ ಪ್ರಾರ್ಥಿಸುವ ಮೊದಲು ಆ ಕಾರ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತರ ಪಡೆಯುವವರೆಗೂ ಪೂರ್ಣ ಹೃದಯದಿಂದ ಪ್ರಾರ್ಥಿಸಬೇಕು. ದೇವರ ವಾಕ್ಯಗಳ ಆಧಾರದಿಂದ ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿದೆಯೋ ಎಂದು ಪರೀಕ್ಷಿಸಿ ನೋಡಬೇಕು. ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಆ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯನ್ನು, ಆರಾಧನೆಯನ್ನು, ಸ್ತುತಿಸ್ತೋತ್ರಗಳನ್ನು ಮಾಡಿ ನಂತರ ಪ್ರಾರ್ಥನೆಯ ಒಂದೊಂದು ವಿಷಯಗಳನ್ನು ಒಂದು ಬಿಳಿ ಹಾಳೆಯ ಮೇಲೆ ಬರೆದುಕೊಂಡು ಒಂದೊಂದೇ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ. ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 176 ಪ್ರಾರ್ಥನೆಗಳು, ಹೊಸ ಒಡಂಬಡಿಕೆಯಲ್ಲಿ 45 ಪ್ರಾರ್ಥನೆಗಳು, ಒಟ್ಟು 221 ಪ್ರಾರ್ಥನೆಗಳನ್ನು ಕಾಣಬಹುದು. ಒಂದೇ ಉದ್ದೇಶಕ್ಕಾಗಿ ಪ್ರಾರ್ಥಿಸಿ ಉತ್ತರವನ್ನು ಹೊಂದಿಕೊಂಡ ಏಲಿಯನ ಪ್ರಾರ್ಥನೆಯ ಕುರಿತು ನೋಡೋಣ. 1. ವೈಯಕ್ತಿಕವಾದ ಪ್ರಾರ್ಥನೆ. ಏಲಿಯನು ವೈಯಕ್ತಿಕವಾಗಿ ದೇವರೊಂದಿಗೆ ಸಂಚರಿಸಿದನು. ಕರ್ಮೆಲ್ ಪರ್ವತದ ಮೇಲೆ ನಿಂತು ಅಗ್ನಿಯನ್ನು ಬರಮಾಡಿದನು. 1 ಅರಸು 18:19. ನಂತರ ಮಳೆ ಬರಲು ಕರ್ಮೆಲ್ ಶಿಖರದ ಮೇಲೆ ಹತ್ತಿ ಪ್ರಾರ್ಥಿಸಿದನು. ನೀನಾದರೂ ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವುದನ್ನು ನೋಡುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತಾಯ 6:6. ದಾನಿಯೇಲನು ಕೂಡ ತನ್ನ ಮೇಲಸ್ತಿನ ಕೋಣೆಗೆ ಹೋಗಿ ಕದವಿಲ್ಲದ ಕಿಟಕಿಗಳ ಕಡೆಗೆ ಮುಖ ಮಾಡಿ ಮೊಣಕಾಲೂರಿ ಪ್ರಾರ್ಥಿಸಿದನು. ದಾನಿಯೇಲ 6:10. ನಮ್ಮ ಪ್ರೀತಿಯ ರಕ್ಷಕನು ಸಹ ಆಗಾಗ್ಗೆ ಬೆಟ್ಟಗಳಿಗೆ ಹೋಗಿ ಏಕಾಂತವಾಗಿ ಪ್ರಾರ್ಥಿಸುತ್ತಿದ್ದನು. 2. ಏಲಿಯನು ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದನು. 1 ಅರಸು 18:1. 2 ಪೂರ್ವಕಾಲ ವೃತ್ತಾಂತ 7:14. ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕೆಂದು ದೇವರು ಬಯಸುತ್ತಾನೆ. 3 ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸಿದನು. 1 ಅರಸು 18:1. 4 ಒಂದೇ ಕಾರ್ಯಕ್ಕಾಗಿ ಪ್ರಾರ್ಥಿಸಿದನು. ಮಳೆ ಬರಲಿ ಎಂದು ಪ್ರಾರ್ಥಿಸಿದನು. 5 ದೃಢಚಿತ್ತದಿಂದ ಪ್ರಾರ್ಥಿಸಿದನು. 6 ಕಾದಿದ್ದು ಎಚ್ಚರವಾಗಿದ್ದು ನಂಬಿಕೆಯಿಂದ ಪ್ರಾರ್ಥಿಸಿದನು. 7 ಬಿಡದೆ
ಹಠದಿಂದ ಪ್ರಾರ್ಥಿಸಿದನು. ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂದು ಪ್ರಾರ್ಥಿಸಿದನು. ಆಶೀರ್ವಾದವನ್ನು ಹೊಂದಿದನು. ಆದಿಕಾಂಡ 32, 24, 29. ಬಿಡದೆ ಪಟ್ಟು ಹಿಡಿದು ನ್ಯಾಯವನ್ನು ಕೇಳಿದ ವಿಧವೆಗೆ ನ್ಯಾಯ ದೊರಕಿತು. ಲೂಕ 18:8. ನಮ್ಮ ಪ್ರಾರ್ಥನೆ ಕೇಳದಿರಲು ಕೆಲವು ಕಾರಣಗಳನ್ನು ನೋಡೋಣ. 1. ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಕೀರ್ತನೆ 66:18. 2. ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದವರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಮತ್ತಾಯ 18:35. 3. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವರ ಪ್ರಾರ್ಥನೆಯು ಅಸಹ್ಯ. ಜ್ಞಾನೋಕ್ತಿ 28:9. 4. ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆಯಿಡುವಾಗ ಯಾರೂ ಉತ್ತರ ಕೊಡರು. ಜ್ಞಾನೋಕ್ತಿ 21:13. 5. ಹೆಮ್ಮೆಯುಳ್ಳವನು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಯಾಕೋಬ 4:6. 6. ಕರ್ತನಿಗೆ ಕೊಡುವುದರಲ್ಲಿ ವಂಚಿಸುವವನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಮಲಾಕಿ 3:8. 7. ಅಶುದ್ಧ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ದೇವರು ಕೇಳುವುದಿಲ್ಲ. ಮಲಾಕಿ 1:7-8. 8. ನಂಬಿಕೆಯಿಲ್ಲದೆ ಮಾಡುವ ಪ್ರಾರ್ಥನೆಯನ್ನು ದೇವರು ಮೆಚ್ಚುವುದಿಲ್ಲ. ಮತ್ತಾಯ 21:22. 9. ದುರಭಿಪ್ರಾಯಪಟ್ಟು ಬೇಡಿಕೊಂಡರೆ ನಿಮಗೆ ದೊರೆಯುವುದಿಲ್ಲ. ಯಾಕೋಬ 4:3. 10. ದೇವರ ಚಿತ್ತಕ್ಕೆ ವಿರೋಧವಾಗಿ ಬೇಡಿಕೊಂಡರೆ ದೇವರು ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯೆಹೋವನ 9:31. 11. ಯೇಸುಕ್ರಿಸ್ತನಲ್ಲಿ ನೆಲೆಯಾಗಿರದಿದ್ದರೆ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಯೆಹೋವನ 15:7. 12. ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳದೆ ಹೋದರೆ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಯೆಹೋವನ 14:13. ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ವಿಷಯಗಳು: ಗಂಡ ಹೆಂಡತಿಯರ ಸಂಬಂಧ ಸರಿಯಾಗಿಲ್ಲದಿರುವುದು. 1 ಪೇತ್ರ 3:7. 2. ಸರಿಪಡಿಸಲಾಗದ ತಪ್ಪುಗಳು, ಹಿಂದಿರುಗಿಸಲಾರದ ಸಾಲಗಳು, ಸಹೋದರನೊಂದಿಗೆ ಒಂದಾಗಿರುವುದು. ಮತ್ತಾಯ 5:23-24. 3. ಇತರರ ತಪ್ಪುಗಳನ್ನು ಕ್ಷಮಿಸದಿರುವುದು. ಮತ್ತಾಯ 6:14. 4. ಭೂಸಂಬಂಧವಾದ ಆಶಯಗಳು. ಕೊಲೊಸ್ಸೆಯ 3:5. ದ್ರವ್ಯಾಶೆ. 1 ತಿಮೋತಿ 6:10. ಜಗಳ, ಹೊಟ್ಟೆಕಿಚ್ಚು, ಅವಿಧೇಯತೆ, ಗುಣುಗುಟ್ಟುವಿಕೆ. 1 ಸಾಮುವೇಲ 15:8. 5. ಸತ್ಯವೇದಕ್ಕೆ ಕಿವಿಗೊಡದಿರುವುದು. ಜ್ಞಾನೋಕ್ತಿ 28:9. 6. ಹರಿಕೆ ಮಾಡದ ಪಾಪ, ಒಪ್ಪಿಕೊಳ್ಳದ ಕಾರ್ಯಗಳು. ಕೀರ್ತನೆ 66:18. ಪ್ರಾರ್ಥಿಸದೆ ಇರುವುದು ಪಾಪವೇ? ಅನೇಕರು ಪ್ರಾರ್ಥಿಸದಿರುವುದು ತಪ್ಪಲ್ಲ ಎನ್ನುತ್ತಾರೆ. ಪ್ರವಾದಿಯಾದ ಸಾಮುವೇಲನು ಇಸ್ರಾಯೇಲರನ್ನು ನೋಡಿ ತಾನು ಅವರಿಗಾಗಿ ಪ್ರಾರ್ಥಿಸದೆ ಇದ್ದದ್ದು ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದವನಾಗಿದ್ದಾನೆ ಎಂದನು. 1 ಸಾಮುವೇಲ 12:23. ಸತ್ಯವೇದವು ಕೂಡ ನಾವು ಎಡೆಬಿಡದೆ ಪ್ರಾರ್ಥಿಸಬೇಕೆಂದು ಹೇಳುವಾಗ 1 ತೆಸಲೋನಿಕ 5:17, ಲೂಕ 18:1 ನಾವು ಆ ವಾಕ್ಯಕ್ಕೆ ವಿಧೇಯರಾಗದೆ ಇದ್ದರೆ ಪಾಪ ಮಾಡಿದವರಾಗುತ್ತೇವೆ ಅವಲ್ಲವೇ? ಇನ್ನು ನಾವು ಪ್ರಾರ್ಥಿಸದೆ ಇದ್ದರೆ ಬೇರೆ ಪಾಪಗಳು ನಮ್ಮ ಮೇಲೆ ಆಳ್ವಿಕೆ ನಡೆಸಲು ಅನುವು ಮಾಡಿ ಕೊಟ್ಟಂತಾಗುವುದಿಲ್ಲವೇ? ಶೋಧನೆಗೆ ಒಳಗಾಗದೆ ನಾವು ಇರಬೇಕಾದರೆ ನಾವು ಪ್ರಾರ್ಥಿಸಲೇಬೇಕು. ಮಾರ್ಕ 14:38. ಕರ್ತನ ಪ್ರಾರ್ಥನೆಯನ್ನು ಹೇಳುವಾಗ ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರೀತಿಯ ರಕ್ಷಕನು ನಮಗೆ ಪ್ರಾರ್ಥನೆಯ ಜೀವಿತವನ್ನು ಕುರಿತು ಮಾದರಿಯನ್ನು ತೋರಿಸಿದ್ದಾನೆ.
ಆಗಿಂದಾಗೆ ಏಕಾಂತವಾಗಿ ತಂದೆಯಾದ ದೇವರೊಂದಿಗೆ ಸಂಚರಿಸಿದನು. ಸಿಲುವೆಯ ಮರಕ್ಕೆ ಜಡಿಯಲ್ಪಟ್ಟು ವೇದನೆಗೊಳಗಾಗಿರುವ ಸಮಯದಲ್ಲಿಯೂ ಅವನು ಪ್ರಾರ್ಥಿಸಿದನು. ವಿಲಿಯಂ ಕೇರಿ, ಜಡ್ಸನ್, ಹಡ್ಸನ್ ಟೇಲರ್, ಚಾರ್ಲಸ್ ಪಿನ್ನಿ, ಜಾರ್ಜ್ ಮುಲ್ಲರ್ ಮೊದಲಾದ ಭಕ್ತರು ಅಧಿಕ ಸಮಯ ಪ್ರಾರ್ಥಿಸಿ ದೇವರ ಶಕ್ತಿಯನ್ನು ಹೊಂದಿಕೊಂಡರು. ಸ್ನೇಹಿತನೇ, ನೀನು ಎಷ್ಟು ಹೊತ್ತು ಪ್ರಾರ್ಥಿಸುವಿ? ಒಬ್ಬ ಮನುಷ್ಯನ ಜೀವಿತ ಕಾಲವು 70 ವರ್ಷಗಳು ಎಂದಿಟ್ಟುಕೊಂಡರೆ ಅವನು ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ? ಊಟ ಮಾಡಲು 6 ವರ್ಷಗಳು, ಕೆಲಸ ಮಾಡುವ ಸಮಯಗಳು 11 ವರ್ಷಗಳು, ಸ್ನಾನ ಉಡುಪನ್ನು ಧರಿಸಿಕೊಳ್ಳಲು 5.5 ವರ್ಷಗಳು, ಓದಲು 3 ವರ್ಷಗಳು, ಮನೋರಂಜನೆಗಾಗಿ 8 ವರ್ಷಗಳು, ದೇವರನ್ನು ಆರಾಧಿಸಲು 6 ತಿಂಗಳು. ಮನುಷ್ಯನ ಜೀವಿತ ಕಾಲದಲ್ಲಿ ತನ್ನನ್ನು ಸೃಷ್ಟಿಸಿದವನೊಂದಿಗೆ ಆಪತ್ಕಾಲದಲ್ಲಿ ಸಹಾಯ ಮಾಡುವ ದೇವರೊಂದಿಗೆ ಪ್ರಾರ್ಥನೆ ಕೇಳಿ ಸದುತ್ತರವನ್ನು ಕೊಟ್ಟು ಆಶೀರ್ವದಿಸುವ ಸರ್ವಶಕ್ತ ದೇವರೊಂದಿಗೆ ಸಂಚರಿಸುವ ಸಮಯ ಕೇವಲ 6 ತಿಂಗಳು ಮಾತ್ರ ಇದ್ದರೆ ಅದು ಬಹಳ ಪರಿತಪಿಸುವ ಕಾರ್ಯ. ಇಂದಿನಿಂದ ನಿನ್ನ ಪ್ರಾರ್ಥನೆಯ ಸಮಯವನ್ನು ಹೆಚ್ಚಿಸು. ದೇವರು ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸುವನು. ನೀನು ಪ್ರಾರ್ಥಿಸದೆ ಹೋದರೆ ದೇವ ಮಹಿಮೆಯನ್ನು ಕಳೆದುಕೊಳ್ಳುವಿ. ನಿನ್ನ ಅಗತ್ಯತೆಗಳು ಸಂಧಿಸಲ್ಪಡುವುದಿಲ್ಲ. ಅಂಥ ದಿನ ಆಹಾರವು ದೊರಕುವುದಿಲ್ಲ. ಕರ್ತನ ಕಾರ್ಯಗಳಿಗೆ ಅಡ್ಡಿಯಾಗುತ್ತವೆ. ನೀನು ಪ್ರಾರ್ಥಿಸದೆ ಹೋದರೆ ಆತ್ಮಗಳು ನಾಶನದ ದೆಡೆಗೆ ಸಾಗುತ್ತವೆ. ಪ್ರಾರ್ಥನೆ ಇಲ್ಲದ ಸೇವೆಗೆ ಫಲ ಸಿಕ್ಕುವುದಿಲ್ಲ. ಇನ್ನೂ ನೀನು ಪ್ರಾರ್ಥಿಸದೆ ಹೋದರೆ ದೇವ ಮಹಿಮೆಯನ್ನು ಕಳೆದುಕೊಳ್ಳುವಿ. ನಂಬಿಕೆ ವೃದ್ಧಿಯಾಗುವುದಕ್ಕೆ ಬದಲು ಅಪನಂಬಿಕೆ ನಿನ್ನಲ್ಲಿ ಮನೆ ಮಾಡಿಕೊಳ್ಳುತ್ತದೆ. ನೀನು ಸೋಮಾರಿಯಾಗಿರುವಿ. ಮೊದಲ ಸ್ಥಾನವನ್ನು ಕರ್ತನಿಗೆ ಕೊಡದೆ ಬೇರೆ ಕಾರ್ಯಗಳಲ್ಲಿ ಮನಸ್ಸನ್ನು ಕೊಡುವಿ. ಆದುದರಿಂದ ಪ್ರಾರ್ಥಿಸದೆ ಇರಬೇಡ. ಪ್ರಾರ್ಥಿಸದೆ ಇರುವಂಥ ಪಾಪದಿಂದ ನೀನು ತಪ್ಪಿಸಿಕೊಳ್ಳುವುದು ಹೇಗೆ? ಒಂದು ಬೆಳಗಿನ ಜಾವದಲ್ಲಿ ಒಂದು ಸಮಯವನ್ನು ಗೊತ್ತು ಮಾಡಿ ಸತ್ಯವೇದವನ್ನು ಓದಿ ಪ್ರಾರ್ಥಿಸುವ ಅಭ್ಯಾಸ ಮಾಡಿಕೋ ಎಂದು ತೀರ್ಮಾನವನ್ನು ಮಾಡಿಕೋ. 2, ನಿನ್ನ ಚಿಂತೆಗಳು, ಭಾರಗಳು, ದುಃಖಗಳು ಎಲ್ಲವನ್ನು ಯೇಸುವಿನ ಪಾದದಲ್ಲಿಟ್ಟು ಪ್ರಾರ್ಥಿಸಲು ಕಲಿತುಕೋ. 3, ಪ್ರಾರ್ಥಿಸುವ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಉಂಟಾಗುವ ಕಾರ್ಯಗಳಿಗಾಗಿ ಪ್ರಾರ್ಥಿಸು. 4, ಆದಿಭಕ್ತರುಗಳು ಹೇಗೆ ಪ್ರಾರ್ಥಿಸಿದರೆಂಬುದನ್ನು ಸತ್ಯವೇದದ ಆಧಾರದ ಮೇಲೆ ಪ್ರಾರ್ಥಿಸು. ಯಾಕೋಬನು ರಾತ್ರಿಯೆಲ್ಲ ಹೋರಾಡಿ ಪ್ರಾರ್ಥಿಸಿದನು. ಎಸ್ತರಳು 3 ದಿನ ಉಪವಾಸವಿದ್ದು ಪ್ರಾರ್ಥಿಸಿದಳು. ನಿನವೆ ಮಕ್ಕಳು ಉಪವಾಸ ಮಾಡಿ ಪ್ರಾರ್ಥಿಸಿದರು. ಅಪೊಸ್ತಲರು ಉಪವಾಸವಿದ್ದು ಪ್ರಾರ್ಥಿಸಿದರು. ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದನು. ಯೇಸು ಸ್ವಾಮಿಯು ಯಾವಾಗಲೂ ಪ್ರಾರ್ಥಿಸುತ್ತಿದ್ದರು. ನೀನು ಪ್ರಾರ್ಥಿಸು, ಎಡೆಬಿಡದೆ ಪ್ರಾರ್ಥಿಸು, ಏಕೆಂದರೆ ಪ್ರಾರ್ಥನೆ ಶಕ್ತಿಯುಳ್ಳದು. ನೀನು ಆತ್ಮಿಕ ರೀತಿಯಲ್ಲಿ ಹಿಂಜಾರಿ ಹೋಗಬಾರದೆಂದು ದೇವರ ಬಯಕೆ. ಅದಕ್ಕಾಗಿ ನೀನು ಪ್ರಾರ್ಥನಾ ಜೀವನದಲ್ಲಿ ಇನ್ನು ಹೆಚ್ಚಾಗಿ ಮುಂದುವರಿಯಬೇಕು. ಪ್ರಾರ್ಥನೆಯಲ್ಲಿ ನೀನು ಹಿಂಜಾರಿ ಹೋಗಿರುವೆಯಲ್ಲವೇ? ಆದಿಯಲ್ಲಿದ್ದ ಉತ್ಸವವು, ಪ್ರೀತಿಯು ನೀನು ತಿರುಗಿ ಕಾಣಬೇಕೆಂದಿದ್ದರೆ ಬಾರದ ಹೃದಯದಿಂದ ಪ್ರಾರ್ಥಿಸು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ.
ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.